ಜಯ ಜಯವಾಗಲಿ ಹುಲಿಗಮ್ಮ ತಾಯಿ ಬಳ್ಳಾರಿ ದುರ್ಗಮ್ಮ ಹಿರೇಕೇರಿ ದುರ್ಗಮ್ಮ ಕೆಂಗಂಡಿ ದುರ್ಗಮ್ಮ. ನಾವು ನಮ್ಮ ಬಳ್ಳಾರಿ ಹೊಸಪೇಟೆ ಕೊಪ್ಪಳ ಏನಿದೆಯಲ್ಲ ಈ ಭಾಗದಲ್ಲಿ ನಾನು ನೋವಿನಿಂದ ಹೇಳ್ತಾ ಇದ್ದೀನಿ. ಮೆಡಿಕಲ್ ಏನಿದೆಯಲ್ಲ ವರ್ಸ್ಟ್ ಇದೆ. ಟ್ರೀಟ್ಮೆಂಟ್ ಇದೆಯಲ್ಲ ವರ್ಸ್ಟ್. ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದವರು MLAಗಳು MP ಗಳು ಡಾಕ್ಟರ್ಗಳು IAS KS ಅಧಿಕಾರಿಗಳು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಒಂದು ದಿವಸ ರಜೆ ತಗೊಂಡು ಮೈಸೂರಿಗೆ ಬರ್ರಿ, KR ಹಾಸ್ಪಿಟ್ಲಿಗೆ ಒಂದ್ಸರಿ ವಿಸಿಟ್ ಮಾಡ್ರಿ, ಕೃಷ್ಣರಾಜೇಂದ್ರ ಆಸ್ಪತ್ರೆಗೆ. ಅಲ್ಲಿರ್ತಕ್ಕಂಥ ವೈದ್ಯರಾಗಿರ್ಬೋದು ನರ್ಸ್ಗಳಾಗಿರ್ಬೋದು ಆ ಒಂದು ಇಂಪ್ರೂವ್ಮೆಂಟ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಗ್ಬೇಕಂತ ಹೇಳ್ತೀನಿ. ನಮ್ಮ ಕಡೆ ಒಂದು ಪ್ರಶ್ನೆ ಕೇಳಂಗಿಲ್ಲ, ಡಾಕ್ಟರ್ ನೀನಾ ನಾನಾ ಅಂತ ಕೇಳ್ತಾರೆ, ಪ್ರಶ್ನೆಗೆ ಉತ್ತರ ಕೊಡಲ್ಲ. ನಿನ್ಗೆ ಸಂಬಳ ಕೊಡ್ಬೇಕಂದ್ರೆ ಪೇಷಂಟ್ ಬರಬೇಕು, ಆ ಪೇಷಂಟ್ ನೀನು ದೇವ್ರ ತರ ನೋಡ್ಬೇಕು. ಶಿವ ಶಿವ ಶಂಭೋ ಶಿವ ಶಿವ ಶಂಭೋ ರೇವಣ ಸಿದ್ಧ ಕೊಪ್ಪಳ ಗವಿಸಿದ್ದೇಶ್ವರ. ಸ್ನೇಹಿತರೆ, ನಾವೀಗ ಬಂದ್ವಿ ಹೊಸಪೇಟೆ ಹತ್ತಿರ ಇರುವಂತಹ ನಮ್ಮ ಸುಡುಗಾಡು ಸಿದ್ಧರ ಮನೆಗೆ. ಸ್ನೇಹಿತರೆ, ಇಲ್ಲಿ ಇಡೀ ಒಂದು ಸಮುದಾಯನೇ ಇದೆ. ಬರೀ ಒಂದು ಮನೆ ಎರಡು ಮನೆ ಇಲ್ಲ, ನೂರಾರು ಮನೆಗಳಿದ್ದಾವೆ ಸುಡುಗಾಡು ಸಿದ್ಧರ ಕುಟುಂಬದವ್ರ ಮನೆಗಳು. ಅವರು ನಾನು ಆಗಲೇ ಹೇಳಿದಾಗೆ ಮೂಲತಃ ಅಲೆಮಾರಿಗಳು. ಆದರೆ ಇಲ್ಲಿದ್ದಾರೆ, ಏನು ಮಾಡ್ತಾಯಿದ್ದಾರೆ, ಹೇಗಿರುತ್ತೆ ಅವ್ರ ಬದುಕು ನೋಡೋಣ. ಅನೇಕ ಜಾನಪದ ಪುಸ್ತಕಗಳಲ್ಲಿ, ಅನೇಕ ಕರ್ನಾಟಕದ ಸಾಂಸ್ಕೃತಿಕ ಪುಸ್ತಕಗಳಲ್ಲಿ ದಾಖಲಾಗಿರುವಂಥ ಒಂದು ಸಮುದಾಯ ನಮ್ಮ ಸುಡುಗಾಡು ಸಿದ್ಧರದ್ದು. ಅವರ ಪರಂಪರೆ, ಇತಿಹಾಸ, ಬದುಕು, ಅವರ ನಿಗೂಢ ಬದುಕು ಏನಿದೆ ನೋಡೋಣ. ಬನ್ನಿ ಒಳಗಡೆ ಹೋಗೋಣ. ಚೆನ್ನಾಗಿದೆ ಅಕ್ಕ? ಬಿಟ್ಟಲ್ ನಮಸ್ಕಾರ ರೀ, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. 3 ಜನ ಮಕ್ಕಳು ಪಿಚ್ಚಂಡಿಯರಿಂಗ್ ಡಪ್ಪಮ್ ಡಮ್ ಕೇಸಲ್ಲ ಮಾತು ಇಲ್ಲ. ಹೌದಾ? ಯಾಕಂಗೆ? ನಾವು ರಿಲೇಷನ್ದಲ್ಲೇ ಮದುವೆ ಆಗಿದ್ವಿ. ಹೌದಾ? ಈಗ ಇದಕ್ಕೂ ಇಲ್ಲ, ಅದಕ್ಕೂ ಇಲ್ಲ. ಇನ್ನೊಂದು ಗಂಡು ಪಾಪ ಐತಿ, ಅವನಿಗೂ ಇಲ್ಲ. ಸ್ನೇಹಿತರೆ, ಇವರು ವಿಠಲ್ ಅವರು. ಸ್ನೇಹಿತರೆ, ಸುಡುಗಾಡು ಸಿದ್ಧರ ಕುಟುಂಬದವರು, ಪರಂಪರೆ ಇವರು, ದಂಪತಿಗಳು. ನೀವು ನಿಮ್ಮ ಮನೆಯವ್ರ ಹೆಸರು? ಇವ್ರ ಹೆಸರು ರೇಷ್ಮಾ. ಎಷ್ಟು ವರ್ಷ ಆಯ್ತು ಮದುವೆಗೆ? ಮದುವೆಗೆ 6 ವರ್ಷ ಆಯ್ತು ಸರ್. 6 ವರ್ಷ, 6 years ಆಗಿದೆ. ನಮ್ಮ ಕುಟುಂಬ ಸರ್, ನನಗೆ 3 ಜನ ಮಕ್ಕಳು, ಒಬ್ರು ಗಂಡು ಮಗ, 2 ಹೆಣ್ಮಕ್ಳು. 3 ಜನಕ್ಕೂ ಸ್ಪೀಚ್ ಆ್ಯಂಡ್ ಹಿಯರಿಂಗ್, ಡಪ್ ಆ್ಯಂಡ್ ಡಮ್, ಕಿವಿ ಕೇಳಿಸಲ್ಲ, ಮಾತು ಬರಲ್ಲ. ಇದು ಈ ಥರ ಆಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ನಮಗೆ ಪ್ರತಿ ಜನ್ರೇಷನ್ನಲ್ಲೂ ಕ್ಯಾರಿಯರ್ಸ್ ಅಂತ ಇರುತ್ತೆ ಬ್ಲಡ್ಡಲ್ಲಿ. ಕ್ಯಾರಿಯರ್ಸ್ ಅಂದರೆ ನೆಕ್ಸ್ಟ್ ಜನ್ರೇಷನ್ಗೆ ತೊಗೊಂಡು ಹೋಗೋದು. ನಮ್ಮ ಬ್ಲಡ್ಡಲ್ಲೇ, ನಿಮ್ಮ ಬ್ಲಡ್ಡಲ್ಲಿ, ನಮ್ಮೆಲ್ಲರ ಬ್ಲಡ್ಡಲ್ಲೇ ಇರುತ್ತೆ. ನಮ್ಮ 4 fathers ಏನಿರ್ತಾರೆ ನಮ್ಮ ಹಳೆ ಜನ್ರೇಷನಲ್ಲಿ ಹಿರಿಯರು, ಅವ್ರದ್ದೆಲ್ಲ ಬ್ಲಡ್ ಕ್ಯಾರಿಯರ್ಸು ನಮ್ಮದು ಎವ್ರಿ ಜನ್ರೇಷನಲ್ಲಿ ಕ್ಯಾರಿಯರ್ಸ್ ಆಗ್ತಾ ಇರುತ್ತಂತೆ. ಆ ಬ್ಲಡ್ಡಲ್ಲಿ ಏನಿದೆ ಅದು ಬರ್ತಾ ಇರುತ್ತೆ. ಅದು ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು. ಅದು ಸೇಮ್ ಬ್ಲಡ್ ಏನು ಸಿಗುತ್ತೆ ಅಂದರೆ ರಿಲೇಟಿವ್ಸ್, ತಾಯಿ ಕಡೆ ಅಥವಾ ತಂದೆ ಕಡೆ ರಿಲೇಟಿವ್ಸ್ ಕಡೆಯಿಂದ. ನಾನು ನಮ್ಮ ತಾಯಿ ಕಡೆಯಿಂದ ಮದುವೆ ಆಗಿದ್ದೀನಿ. ನಮ್ಮ ತಾಯಿಯವರ ಅಕ್ಕ ಇದಾರಲ್ಲ, ಅಕ್ಕನ ಮಗಳು ಅಂದರೆ ಅಕ್ಕನ ಮೊಮ್ಮಗಳು, ಅಕ್ಕನ ಮಗಳು, ಆ ಥರ ಮದುವೆ ಆಗಿದ್ದೀವಿ. ಅವ್ರ ಮನೆಯಲ್ಲೂ ಅವ್ರ ಅಪ್ಪ ಅಮ್ಮ ತಾತ ಅಜ್ಜಿ ತಾತಗೂ ಯಾರಿಗೂ ಡಪ್ ಆ್ಯಂಡ್ ಡಮ್ಮು ಇಲ್ಲ, ಕಿವಿ ಕೇಳಿಸೋದು ಎಲ್ಲ ಚೆನ್ನಾಗಿದೆ. ಅಲ್ಲಲ್ಲ, ಅವರು ಯಾರಿಗೂ ಈ ಪ್ರಾಬ್ಲಮ್ ಇಲ್ಲ. ನಮ್ಮ ತಾಯಿ ಕಡೆ ಯಾರಿಗೂ ಇಲ್ಲ. ನಮ್ಮ ಮನೆ, ನಮ್ಮ ಕಡೆನೂ ನಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಯಾರಿಗೂ ಈ ಪ್ರಾಬ್ಲಮ್ ಇಲ್ಲ. ಇದು ಯಾವ ಜನ್ರೇಷನ್ಲಿದೆ ಗೊತ್ತಿಲ್ಲ, ಜನ್ರೇಷನ್ ಟು ಜನ್ರೇಷನ್ ಬಂದಿರುತ್ತಂತೆ. ಅದು ನಮಗೆ ಸೇಮ್ ಬ್ಲಡ್ ಸಿಕ್ಕಾಗ ಅದು ಸ್ಟಾಪ್ ಆಗಿದೆ. ಅಂದರೆ ಅವ್ರದ್ದು ನಮ್ಮದು ಹತ್ರದ ಸಂಬಂಧ. ಅದು ಈ ಥರ ಕಾಯಿಲೆಗಳು, ಇದು ಹೊಸ ಕಾಯಿಲೆಗಳು ಏನು ಬರ್ತವೆ ಅವು ಹಳೆ ಕಾಯಿಲೆಗಳೇ. ಬ್ಲಡ್ ರಿಲೇಷನಲ್ಲಿ ಮದುವೆ ಆದಾಗ ಸೇಮ್ ಬ್ಲಡ್ ಸಿಕ್ಕಾಗ ಅದು ಸ್ಟಾಪ್ ಆಗುತ್ತಂತೆ. ಈಗ ವಿಜ್ಞಾನದಲ್ಲಿ ಓದ್ತಿರ್ತೀವಲ್ಲ, ಸಕಾರಾತ್ಮಕವಾಗಿ ಋಣಾತ್ಮಕವಾಗಿ ಅಂತ, ವಿಕರ್ಷಿಸುತ್ತವೆ ಆಕರ್ಷಿಸುತ್ತವೆ ಅಂತ. ಆ ಥರ ನಮ್ಮದು ಸೇಮ್ ಬ್ಲಡ್ ಬಂದಿದ್ದಕ್ಕೆ ಹಂಗಾಗ್ಬಿಟ್ಟಿದೆ. ನಮ್ಗೆ ಇನ್ನೂ 10 ಮಕ್ಕಳಾದ್ರೂ ಸೇಮ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಸಮಸ್ಯೆ ಇರುತ್ತೆ. ಇದೇ ಸಮಸ್ಯೆ ನಮಗೆ ಈ ಥರ ಗೊತ್ತಿರಲಿಲ್ಲ. ನಾವು ನಮ್ಮ ಬಳ್ಳಾರಿ ಹೊಸಪೇಟೆ ಕೊಪ್ಪಳ ಏನಿದೆಯಲ್ಲ ಈ ಭಾಗದಲ್ಲಿ ನಾನು ನೋವಿನಿಂದ ಹೇಳ್ತಾ ಇದ್ದೀನಿ, ಮೆಡಿಕಲ್ ಏನಿದೆಯಲ್ಲ ವರ್ಸ್ಟು. ನಾನೊಬ್ಬ ಎಜುಕೇಟೆಡ್ ಆಗಿ ಹೇಳ್ತಾ ಇದ್ದೀನಿ, ವರ್ಸ್ಟ್ ಇದೆ. ಏನು ಮೆಡಿಕಲ್ ಏನಿದೆಯಲ್ಲ, ಆಸ್ಪತ್ರೆ ಟ್ರೀಟ್ಮೆಂಟ್ ಇದೆಯಲ್ಲ ವರ್ಸ್ಟು. ಯಾವುದೇ ಒಬ್ಬ ಡಾಕ್ಟರ್, ಒಬ್ಬ ಗೌರ್ಮೆಂಟ್ ಡಾಕ್ಟರ್ ಆಗಿರಲಿ, ಖಾಸಗಿ ಡಾಕ್ಟ್ರೇ ಆಗಿರಲಿ, ಇಂಥವೆಲ್ಲ ಹೇಳ್ಬೇಕು. ಅವ್ರು ನಮ್ಗೆ ಹೇಳಿಲ್ಲ. ನಾನು ಮೈಸೂರಲ್ಲಿ ಹೋಗಿ ಸ್ಪೀಚ್ ಆ್ಯಂಡ್ ಹಿಯರಿಂಗ್ಲೆಲ್ಲ ಸೇರಿದ ಮೇಲೆ ಒಬ್ಬ ಹೆಣ್ಮಗಳು ಪ್ರೆಗ್ನೆಂಟ್ ಆದಮೇಲೆ 5ನೇ ತಿಂಗಳಲ್ಲಿ ಏನು ಸ್ಕ್ಯಾನ್ ಮಾಡ್ತೀವಲ್ಲ, ಆ ಸ್ಕ್ಯಾನಲ್ಲಿ ಎಲ್ಲ ರಿಪೋರ್ಟ್ ಇರುತ್ತಂತೆ. ಮಗುವಿನ ಎದೆ ಬಡಿತ ಆಗಿರಲಿ, ಗ್ರೋತ್ ಆಗಿರಲಿ, ಬ್ರೈನ್ ಗ್ರೋತ್ ಆಗಿರಲಿ, ಬ್ಲಡ್ ಆಗಿರಲಿ, ಎಲ್ಲ ಅಲ್ಲಿ ಇರುತ್ತಂತೆ. ಇವ್ರು ಹೇಳಿಲ್ಲ ನಮಗೆ. ಹೇಳಿದರೆ ನಾನು ಒಂದೇ ಮಗುಗೆ ಆಪ್ರೇಷನ್ ಮಾಡಿಸ್ಬಿಡ್ತೀವಿ. ಯಾಕಂದ್ರೆ ನೆಕ್ಸ್ಟ್ ಆ ಮಗುಗೆ ನಾನು ತೊಂದರೆ ಕೊಡೋಕ್ಕೆ ಇಷ್ಟ ಇರಲಿಲ್ಲ, ಮಾಡ್ಕೋತಾ ಇರಲಿಲ್ಲ. ಯಾಕಂದರೆ ಇದು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇಲ್ಲ. ನಾವೆಲ್ಲ ಕರೆಕ್ಟ್ ಇರೋರೇ ಈ ಸಮಾಜದಲ್ಲಿ ಬದುಕೋಕ್ಕಾಗಲ್ಲ. ಅಂಥದ್ದು ಇವತ್ತು ಮಾತಿಲ್ಲ, ಕಿವಿ ಕೇಳಿಸಲ್ಲ ಅಂದರೆ ಆ ಮಗು ಬದುಕೋಕ್ಕಾಗಲ್ಲ. ನೀವು ನನಗೆ ಪ್ರಶ್ನೆ ಕೇಳ್ತಾ ಇದ್ರೆ ನಾನು ಉತ್ತರ ಹೇಳ್ತಾ ಇದ್ದೀನಿ. ನನ್ನ ಹತ್ರ ನೀವು ಪ್ರಶ್ನೆ ಕೇಳಿದಾಗ ನನಗೆ ಉತ್ತರ ಹೇಳೋಕ್ಕೆ ಬಾಯಿ ಇಲ್ಲ, ಕೇಳಿಸ್ಕೊಳ್ಳೋಕೆ ಕಿವಿ ಇಲ್ಲ ಅಂತ ಅಂದಾಗ ನಾನು ಏನು ಮಾತಾಡಬೇಕು?
ಏನು ಮಾತಾಡೋಕ್ಕಾಗಲ್ಲ. ಆ ಥರ ಸಿಚುವೇಶನ್ ಇದೆ. ನಿಜವಾಗ್ಲೂ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಟ್ರೀಟ್ಮೆಂಟು ಮೆಡಿಕಲ್ಲು ವರ್ಸ್ಟ್ ಇದೆ. ಅದೇ ನಾನು ಮೈಸೂರಲ್ಲಿ ಇದ್ದೀನಿ. ಈಗ ಮೈಸೂರಲ್ಲಿ ಹೆಂಗಿದೆ ಅಂದರೆ ಆ ಟ್ರೀಟ್ಮೆಂಟ್ ನಿಜವಾಗ್ಲೂ ಕೈ ಎತ್ತಿ ಮಾತಾಡಬೇಕು. ನಾನು ಮೈಸೂರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಟಿಸಿರ್ತಕ್ಕಂಥ ಕೇರ್ ಹಾಸ್ಪಿಟಲ್, ಕೃಷ್ಣರಾಜೇಂದ್ರ ಹಾಸ್ಪಿಟಲಲ್ಲಿ ತೋರಿಸ್ತಾ ಇದ್ದೀನಿ ನನ್ನ ಮಕ್ಕಳಿಗೆ. ಅದು ಮತ್ತು ಬೇರೆ ಬೇರೆ ಸಮಸ್ಯೆಗಳೆಲ್ಲ ಮಾನಸಿಕ ವಿಮುಕ್ತಿಯಲ್ಲಿ ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ ಅಂದರೆ, ನನ್ನ ಮಗನಿಗೆ ಈಗ ಮಾತು ಬರಬೇಕಂದ್ರೆ ಇಲ್ಲಿ ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ ಆಗಬೇಕು. ನಮಗೆ ಒಳಗಡೆ ಕಾಕ್ಲಿಯರ್ನ ಇಂಪ್ಲಾಂಟ್ ಮಾಡ್ತಾರೆ. ಅದು ಇಂಪ್ಲಾಂಟ್ ಮಾಡಿ ಸರ್ಜರಿ ಆದಮೇಲೆ ಅವ್ರಿಗೆ ಕಿವಿ ಕೇಳಿಸುತ್ತೆ, ಬಟ್ ಮಾತು ಬರಲ್ಲ. ಈ ಎಕ್ಸಾಂಪಲ್ ನಮ್ಮ ಹತ್ರ ಯಾರಾದರೂ ಬಂದು ಮಲಯಾಳಂ ಭಾಷೆ ಮಾತಾಡಿದ್ರೆ ಆ ಭಾಷೆ ಅವ್ರಿಗೆ ಕೇಳಿಸುತ್ತೆ, ನಮ್ಗೆ ಅರ್ಥ ಆಗಲ್ಲ. ಆ ಥರ ಅವನಿಗೆ ವಾಯ್ಸ್ ಕೇಳಿಸುತ್ತೆ, ಶಬ್ದ ಧ್ವನಿ ಕೇಳುತ್ತೆ ಸರ್ಜರಿ ಆದಮೇಲೆ. ಈ ಶಬ್ದದ ಬೆಲೆ ಗೊತ್ತಿಲ್ಲ, ಈ ಶಬ್ದದ ಬೆಲೆಗೂ ವ್ಯತ್ಯಾಸ ಗೊತ್ತಿರಲ್ಲ ಅವ್ನಿಗೆ. ಶಬ್ದ ಅಷ್ಟೇ, ಗೌತಮ್ ಅಂತ ನಾನು ಕರೆದ್ರೆ ಶಬ್ದ ಅಷ್ಟೇ ಅವ್ನಿಗೆ ಕೇಳಿಸುತ್ತೆ. ಆದರೆ ಅದು ನಾನು ಕರೆದಿರೋದು ಅಥವಾ ಕಾಗೆ ಗಿಳಿ ಕೂಗಿರೋದು ಅಥವಾ ನಮ್ಮ ಕಾರು ಹಾರ್ನ್ ಸೌಂಡ್ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಜಸ್ಟ್ ಶಬ್ದ ಅಷ್ಟೇ ಕೇಳಿಸುತ್ತೆ. ಅದನ್ನು ಸ್ಪೀಚ್ ಥೆರಪಿ ಮತ್ತು ಲಿಸನಿಂಗ್ ಥೆರಪಿ ಕೊಟ್ಟ ಮೇಲೆ ಅವನು ನಾರ್ಮಲಾಗಿ ಆಗ್ತಾನೆ. ಆ ಥರ ಇರುತ್ತೆ. ಅಂಥದ್ದು ಅಲ್ಲಿ ಎಷ್ಟು ಚೆನ್ನಾಗಿ ಅದಕ್ಕೆ ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ ಮಾಡಿಸುವಾಗ ಅವನಿಗೆ ಉಸಿರಾಟ ತೊಂದರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರು. ಅಂದರೆ ಗಂಟ್ಲಲ್ಲಿ ಸ್ವಲ್ಪ ಮೂಗಲ್ಲಿ ಕಟ್ಕೊಂಡಿರುತ್ತೆ ಸ್ವಲ್ಪ. ENT, ಇಯರು, ನೋಸು, ಥ್ರೋಟು, ಈ ಗಂಟಲು ಕಿವಿ ಮತ್ತು ಮೂಗು ಗಂಟಲು ನಡುವೆ ಒಂದು ಅಡ್ಡ ಇರುತ್ತೆ. ಈ ಪೈಪಲ್ಲಿ ಚೆನ್ನಾಗಿ ನೀರು ಹರಿತಾ ಇರುತ್ತೆ. ಒಳಗಡೆ ಏನಾದ್ರು ಸಿಕ್ಕಾಕೊಂಡ್ರೆ ನೀರು ಚೆನ್ನಾಗಿ ಹರಿಯಲ್ಲ. ಹಂಗೆ ಇಲ್ಲೊಂದು ಸಮಸ್ಯೆ ಇತ್ತು ಅವನಿಗೆ. ಆ ಸಮಸ್ಯೆ ಕ್ಲಿಯರ್ ಆದರೆ ಮಾತ್ರ ಕಿವಿ ಆಪ್ರೇಷನ್ ಮಾಡ್ಸೋಕ್ಕೆ ಸಾಧ್ಯ ಇತ್ತು. ನಾನು ಮೊನ್ನೆ ನವಂಬರ್ 28ಕ್ಕೆ KR ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೆ ನನ್ನ ಮಗನಿಗೆ. ಏನು ಕಾಕ್ಲಿಯರ್ ಇಂಪ್ಲಾಂಟ್ ಅಲ್ಲ, ಅಡಿನಾಯ್ಡ್ಸ್ ಅಂತ. ಇದು ಒಳಗಡೆ ಅಡಿನಾಯ್ಡ್ಸ್ ಅಂತ ಇರುತ್ತೆ ಗಂಟ್ಲಲ್ಲಿ, ಕಿವಿಯಲ್ಲಿ ಮತ್ತು ಆ 3 ಸಮಸ್ಯೆ ನಡುವೆ ಇರುತ್ತೆ. ಉಸಿರಾಟಕ್ಕೆ ತೊಂದರೆ ಅದು ತೆಗಿಬೇಕಾಯಿತು. ಅಲ್ಲಿ ಮೆಡಿಕಲ್ ರಿಯಾಕ್ಷನ್ ಆಗಿ ಅವನಿಗೆ ಐ ಟೆಂಪ್ರೇಚರ್ ಜ್ವರ ಬಂದು ಮೆದುಳಿಗೆ ಹೋಗಿಬಿಡ್ತು. ಮೆದುಳಿಗೆ ಹೋಗಿ ಇದು ಮೆದುಳಿಗೆ ಹೋಗಿ ಪಿಡ್ಸ್ ಬಂತು ಅವನಿಗೆ. ಅಂದರೆ ಜ್ವರ ಮೆದುಳಿಗೆ ಹೋದರೆ ಪಿಡ್ಸ್ ಬರುತ್ತೆ. ಅಲ್ಲಿ KR ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ. ಇಮಿಡಿಯೇಟಾಗಿ ಅವ್ನು ಒಂದು ಇಂಜೆಕ್ಷನ್ ಹಾಕಿದ ಕೂಡಲೇ ರಿಯಾಕ್ಷನ್ ಆಗಿ ಒಂದು ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ಸಲ್ಲಿ ಪಿಡ್ಸ್ ಬಂದ್ಬಿಡ್ತು ಅವನಿಗೆ. ಬಂತಲ್ಲ, ಅಲ್ಲಿ ಇರ್ತಕ್ಕಂಥ ಮೇನ್ ಡಾಕ್ಟ್ರು ಒಬ್ಬರೇ ಇರ್ತಾರೆ. ಬಟ್ ಅದು MMC ಮೈಸೂರು ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ. ಒಂದು 20 ಜನಕ್ಕಿಂತ ಜಾಸ್ತಿ ಇದ್ರು. ಅವರೆಲ್ಲ ಯಾವ ಥರ ಟ್ರೀಟ್ಮೆಂಟ್ ಮಾಡಿದ್ರು ಅಂದರೆ ವಿತಿನ್ ಸೆಕೆಂಡ್ಸಲ್ಲಿ ಇಂಜೆಕ್ಷನಲ್ಲಿ 20 ಇಂಜೆಕ್ಷನ್ ಲೋಡ್ ಮಾಡಿದರು ಕೈಯಲ್ಲಿ. 20 ಇಂಜೆಕ್ಷನ್ ಒಂದು 2ರಿಂದ 3 ನಿಮಿಷದಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಕೊಟ್ಟರಂದರೆ, ಅದೇ ನಾನು ಬಳ್ಳಾರಿ, ಹೊಸಪೇಟೆ, ಕೊಪ್ಪಳ ಭಾಗದಲ್ಲಿ ಏನಾದರೂ ಆಗಿದ್ದರೆ ನನ್ನ ಮಗ ಉಳಿತಾ ಇರಲಿಲ್ಲ. ಯಾಕಂದರೆ ಇಲ್ಲಿ ಟ್ರೀಟ್ಮೆಂಟ್ ಹಂಗಿದೆ. ಯಾವ ಥರ ಟ್ರೀಟ್ಮೆಂಟ್ ಮಾಡಿದ್ರಂದ್ರೆ ಅವರು ಮಾಡಿರೋ ಟ್ರೀಟ್ಮೆಂಟ್ಗೆ ನಾನು ಬೆಲೆ ಕಟ್ಟೋಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡೋದು. ಅಂದರೆ ಯಾಕೆ ಸರ್ಕಾರಿ ಆಸ್ಪತ್ರೆ ಕೃಷ್ಣರಾಜೇಂದ್ರ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ 100 ವರ್ಷ ಕಟ್ಟಿ ನಾಲ್ವಡಿ ಕೃಷ್ಣರಾಜ ಕಟ್ಟಿರೋದು ಅಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ರು. ಇವನೇ ನನ್ನ ಮಗ ಗೌತಮ್ ಅಂತೇಳಿ ಇವನಿಗೆ ಆಗಿರೋದು. ಯಾವ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ರು ಅಂದ್ರೆ ಅವರು ನಿಜವಲ್ಲ ಅನ್ಬಿಲಿವೇಬಲ್. ನಮ್ಮ ಕರ್ನಾಟಕದಲ್ಲಿ ಯಾವ ಭಾಗದಲ್ಲೂ ಆ ಥರ ಟ್ರೀಟ್ಮೆಂಟ್ ಇದೆ ಗೊತ್ತಿಲ್ಲ. ಮೈಸೂರು ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಏನು ಮಾಡಿದ್ರು ಅಂದರೆ ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ರು ಅಂದರೆ ದಿವಸಕ್ಕೆ 10,000 ಜನ ಅಡ್ಮಿಟ್ ಆಗ್ತಾರೆ. ಅಷ್ಟು ದೊಡ್ಡ ಆಸ್ಪತ್ರೆ ನೋಡಿದ್ದೀರಾ ಮೈಸೂರು ಕೃಷ್ಣರಾಜ, ಅಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ ಅಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು. ಮತ್ತು ಯಾವುದೇ ಡಾಕ್ಟ್ರು ಕಾಂಟ್ಯಾಕ್ಟ್ ನಂಬರ್ ಕೊಡಲ್ಲ. ನಾವು ಏನಾದ್ರು ಕೇಳೋಣ ಅಂದರೆ ಇವನಿಗಿರೋ ಸಮಸ್ಯೆ ಮತ್ತೆ ನನಗೆ ಯಾವಾಗ ಬರ್ತದೆ ಗೊತ್ತಿಲ್ಲ ಅಂತ ಹೇಳಿ ಡಾಕ್ಟ್ರಿಗೂ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡಿದ್ದೀನಿ, ಕೊಟ್ಟಿದ್ದಾರೆ. ಸರ್ ನನಗೆ ಈ ಥರ ಆಗ್ತಾ ಇದೆ, ಏನು ಮಾಡಲಿ ಅಂದರೆ ಇಮಿಡಿಯೇಟಾಗಿ ವಾಟ್ಸಪ್ ಮಾಡ್ತಾ ಇದ್ದಾರೆ. ಇದನ್ನು ಮಾಡು ಭಾಳ ಚೆನ್ನಾಗಿದೆ ಸರ್ ಟ್ರೀಟ್ಮೆಂಟ್. ಮೈಸೂರು ದೊರೆಯ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಅಂತ ಹೇಳಿ ಸಂಸ್ಥೆ ಹೆಸರು. ಇಡೀ ವಿಶ್ವಕ್ಕೆ ನಂಬರ್ 1 ಆದಂತ ಒಂದು ಸಂಸ್ಥೆಯ ಟೂರ್ಗೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಮೈಸೂರು, ಆಲ್ ಇಂಡಿಯಾ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇನ್ಸ್ಟಿಟ್ಯೂಟ್ ಮೈಸೂರಲ್ಲಿ ಅಲ್ಲೇ ಇರೋದು, ಅಲ್ಲೇ ಎಲ್ಲ ತೋರಿಸ್ತಾ ಇರೋದು. ಭಾಳ ಚೆನ್ನಾಗಿದೆ ಸರ್. ನಾನು ಇಲ್ಲಿ 1 ವರ್ಷ ಆಯಿತು ಹೋಗಿ, ಒಂದಷ್ಟು ಜ್ಞಾನ ಸಂಪಾದನೆ ಮಾಡ್ಕೊಂಡಿದ್ದಾರೆ. ಆಮೇಲೆ ನನಗೆ ಅಲ್ಲಿ ಆಲ್ ಇಂಡಿಯಾ ರೇಡಿಯೋ ಏನಿದೆಯಲ್ಲ ಮೈಸೂರು ಆಕಾಶವಾಣಿ, ಅಲ್ಲಿ ಕೂಡ ನನಗೆ ಅವಕಾಶ ಸಿಕ್ಕಿತ್ತು ಮಾತಾಡೋಕ್ಕೆ ಸಿಕ್ಕಿತ್ತು. ಇಂಟರ್ವ್ಯೂ ಇತ್ತು, ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಬಟ್ಲೆ ಆ ಥರ ಅವಕಾಶ ಸಿಕ್ಕಿದೆ. ನಿಜವಲ್ಲೂ ಗ್ರೇಟ್ ಸರ್. ನಾನು ನಿಜವಲ್ಲೂ ಮೈಸೂರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಅಷ್ಟು ಚೆನ್ನಾಗಿ ಉತ್ತರ ಕರ್ನಾಟಕದ ಕಡೆ ಇನ್ನೂ ವೈದ್ಯಕೀಯ ಚಿಕಿತ್ಸೆ ಸೌಲಭ್ಯ ಇನ್ನೂ ಇಂಪ್ರೂವ್ ಆಗಿಲ್ಲ. ಇಲ್ಲ ಸರ್, ನಾನು
ಮೈಸೂರಿಗೆ ಏನಾದರೂ ಕಂಪೇರ್ ಮಾಡೋದಾದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ 1-2% ಅಷ್ಟು ಕೂಡ ಇಂಪ್ರೂವ್ ಆಗಿಲ್ಲ. ಅಂದರೆ ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ, ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, ಆದರೆ ಆ ಥರ ಒಂದು ಸ್ಪಿರಿಟ್ ಇಲ್ಲಿಲ್ಲ, ಅಥವಾ ಆ ಥರ ಅವ್ರು ಮಾಡೋಕ್ಕೆ ಬಿಡ್ತಾ ಇಲ್ಲನೋ ಏನೋ ಗೊತ್ತಿಲ್ಲ, ಮನೋಭಾವ ಇರ್ಬೋದೇನೋ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಎಸ್ಪೆಷಲಿ ಹೇಳ್ತೀನಿ, ಮೈಸೂರಲ್ಲಿ ₹1 ನನ್ನ ಹತ್ರ ಕೇಳಿಲ್ಲ. ಅವರು ಇಷ್ಟೆಲ್ಲ ಟ್ರೀಟ್ಮೆಂಟ್ ಮಾಡಿದ್ದೀವಿ, ₹1 ಕೇಳಿಲ್ಲ. ಅದೇ ನಮ್ಮ ಭಾಗದಲ್ಲಿ ಬರೇ ಒಂದು ಗ್ಲೂಕೋಸ್ ಏರಿಸಿದ್ರೆ 200 ಕೊಡು ಅಂತ ಕೇಳ್ತಾರೆ. ನಾನು ಬೇಕಾದ್ರೆ ಅವ್ರ ಸಾಕ್ಷಿ ಸಮೇತ ತೋರಿಸ್ತೀನಿ. ನೀವು ಹೂವು ಅನ್ನೋದು ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ₹200 ಕೇಳಿದ್ದಾರೆ. ನಮ್ಮ ಅಮ್ಮನಿಗೆ ಕಾಲು ಆಪ್ರೇಷನ್ ಆಗಿದೆ, ಒಂದು ಗ್ಲೂಕೋಸ್ ಹಾಕಿದ್ರೆ ₹200 ಕೇಳಿದ್ರು, 200. ಅಷ್ಟು ದೊಡ್ಡ ಮೆಡಿಕಲ್ ಕಾಲೇಜಲ್ಲಿ ನಮ್ಮ ಅಣ್ಣನ ಮಗ ಇವನೇ ಇದ್ದ ಆ ಟೈಮಲ್ಲಿ 1 ಪೈಸೆನೂ ಲಂಚ ಕೇಳಿಲ್ಲ ಸರ್. ನಿಜವಲ್ಲೂ ನಾನು ಮೈಸೂರು ಮೆಡಿಕಲ್ ಕಾಲೇಜು KR ಹಾಸ್ಪಿಟಲ್ನ ನಾನು ನಿಜವಲ್ಲೂ ನನ್ನ ಋಣ ತೀರ್ಸೋಕ್ಕಾಗಲ್ಲ. ಅದನ್ನು ಅಷ್ಟು ಚೆನ್ನಾಗಿದೆ. ನಮ್ಮ ಭಾಗದಲ್ಲಿ ಆ ಥರ ಬೆಂಗಳೂರಲ್ಲಿ ಕೂಡ ಇದೆಯಲ್ಲ ಗೊತ್ತಿಲ್ಲ ನನಗೆ, ನಾನು ಬೆಂಗಳೂರು ಹೋಗಿಲ್ಲ. ಅಂಥ ಹಾಸ್ಪಿಟ್ಲ್ ಇದೆ ಸರ್ KR ಹಾಸ್ಪಿಟ್ಲ್. ಅಂದರೆ ಅಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಸಿಕ್ಕಿದೆ. ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದವ್ರು MLAಗಳು, MP ಗಳು, ಡಾಕ್ಟ್ರುಗಳು, IAS KS ಅಧಿಕಾರಿಗಳಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನಿಜವಲ್ಲೂ ನೀವೆಲ್ಲರೂ ಒಂದು ದಿವಸ ರಜೆ ತಗೊಂಡು ಮೈಸೂರಿಗೆ ಬರ್ರಿ, KR ಹಾಸ್ಪಿಟ್ಲಿಗೆ ಒಂದು ಸರಿ ವಿಸಿಟ್ ಮಾಡಿರಿ, ಕೃಷ್ಣರಾಜೇಂದ್ರ ಆಸ್ಪತ್ರೆಗೆ. ಅಲ್ಲಿರ್ತಕ್ಕಂಥ ವೈದ್ಯರಾಗಿರ್ಬೋದು, ನರ್ಸ್ಗಳಾಗಿರ್ಬೋದು, ಆಮೇಲೆ ಅಲ್ಲಿರ್ತಕ್ಕಂಥ ಒಬ್ಬ ಪೌರ ಕಾರ್ಮಿಕ ಕಸ ಏನು ನೋಡಿತಾರಲ್ಲ ಅವ್ರಿಗೆ ಕೂಡ ಅಷ್ಟೇ ನಮಗೆ ಬೆಲೆ ಕೊಡ್ತಾ ಇದ್ದಾರೆ ನಮಗೆ. ಯಾಕಂದರೆ ಅಷ್ಟು ಚೆನ್ನಾಗಿ ನೋಡ್ತಾ ಇದ್ದಾರೆ ಸರ್ ಅಲ್ಲಿ. ಆ ಒಂದು ಇಂಪ್ರೂವ್ಮೆಂಟು ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಗಬೇಕಂತ ಹೇಳ್ತೀನಿ ನಾನು. ಎಸ್ಪೆಷಲಿ ನಮ್ಮ ಹೊಸಪೇಟೆ, ಬಳ್ಳಾರಿ, ಕೊಪ್ಪಳ ಅಷ್ಟೇ ಅಲ್ಲ, ಈ ಹುಬ್ಬಳ್ಳಿ, ಧಾರವಾಡ, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ನಮ್ಮ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಏನಿದೆ ಎಲ್ಲ ಸೇರಿಸಿ ಇರ್ತಾ ಇದೆ. ಎಲ್ಲರಿಗೂ MLA, MP ಗಳು, ಡಾಕ್ಟ್ರುಗಳು, IAS, KS, IFS, ನಮ್ಮ ತಹಶೀಲ್ದಾರು, ಗ್ರಾಮ ಪಂಚಾಯತಿ, PDO ಎಲ್ಲರಿಗೂ ಹೇಳ್ತಾ ಇದ್ದೀರಿ, ನೀವೆಲ್ಲರೂ ಒಂದು ದಿವಸ ಕೆಲಸಕ್ಕೆ ರಜಾ ಮಾಡಿರಿ, ಮೈಸೂರಿಗೆ ಬರ್ರಿ, KR ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿರಿ, ಅಲ್ಲಿರ್ತಕ್ಕಂಥದ್ದು ಎಲ್ಲ ನೋಡಿರಿ. ಆಮೇಲೆ ನಿಮಗೆ ಸಂಬಳ ಏನು ಕೊಡ್ತಾ ಇದೆಯಲ್ಲ, ಆ ಸಂಬಳ ಯಾರ್ದು ಅಲ್ಲ, ನಮ್ಮಂಥ ಸರ್ಕಾರ. ನಿಮಗೆ ಸಂಬಳ ಕೊಡ್ತಾ ಇರೋದು ಸರ್ಕಾರ ಆದರೂ ಕೂಡ ನಿಜವಾದ ಅನ್ನದಾತರು ಯಾರು ಅಂದರೆ ಪೇಷಂಟ್ಗಳು. ಒಬ್ಬ ಪೇಷಂಟು ಸರ್ಕಾರಿ ಆಸ್ಪತ್ರೆಗೆ ಬಂದ್ರೇ ನಿನಗೆ ಸಂಬಳ ಬರೋದು. ಯಾವ ಪೇಷಂಟು ಬರಲಿಲ್ಲ ಅಂದರೆ ಆಸ್ಪತ್ರೆ ಮುಚ್ಚಾಕ್ಬಿಡ್ತಾರೆ ಅಲ್ವಾ. ಯಾವ ಶಾಲೆಗೂ ಮಕ್ಕಳು ಅಡ್ಮಿಷನ್ ಆಗಿಲ್ಲ ಅಂದರೆ ಆ ಶಾಲೆಯಲ್ಲಿ ದಾಖಲಾತಿ ಕಡಿಮೆ ಇದೆ ಅಂತ ಮುಚ್ಚಾಕ್ಬಿಡ್ತಾರೆ. ಅದೇ ಥರ ಒಬ್ಬ ಸರ್ಕಾರಿ ಆಸ್ಪತ್ರೆಗೆ ಯಾರು ಪೇಷಂಟ್ ಬಂದಿಲ್ಲ ಅಂದರೆ ಮುಚ್ಚಾಕ್ಬಿಡ್ತಾರೆ. ಅದು ಹಂಗೆ ಮುಚ್ಚಾಕಿದರೆ ನಿಮಗೆ ಸಂಬಳ ಇರಲ್ಲ. ನಿನಗೆ ಸಂಬಳ ಕೊಡ್ಬೇಕಂದ್ರೆ ಪೇಷಂಟ್ ಬರಬೇಕು. ಆ ಪೇಷಂಟ್ ನೀನು ದೇವ್ರ ಥರ ನೋಡಬೇಕು. ನಮ್ಮ ಹೊಸಪೇಟೆಯಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇದೆ. ಒಬ್ಬ ಅಗ್ರಿಮನಹಳ್ಳಿ ತಾಲೂಕಿನ ಹೆಣ್ಮಗಳು ಅಡ್ಮಿಟ್ ಆಗಿದ್ದಾರೆ ಡೆಲಿವರಿಗೆ. ಅದು ಡೆಲಿವರಿ ಆದಮೇಲೆ ಅವರು ಏನು ಮಾಡಿದಾರಲ್ಲ, ಏನು ಟ್ರೀಟ್ಮೆಂಟ್ ಮಾಡಿದಾರೆ ಗೊತ್ತಿಲ್ಲ, ತಾಯಿ ಸತ್ತೋಗ್ಬಿಟ್ಟಿದ್ದಾಳೆ. 3 ದಿನ ಆದಮೇಲೆ, ಹೆರಿಗೆ ಆದಮೇಲೆ ಅವ್ರನ್ನ ಡಿಸ್ಮಿಸ್ ಮಾಡಿದರು. ಅಂದರೆ ಎಷ್ಟು ಬೇಜವಾಬ್ದಾರಿ ಇದೆ ಅಂತ ಹೇಳಿದೆ. ಇದಕ್ಕೆ ನಾನು ಏನು ಲಿಂಕ್ ಕೊಡ್ತೀನಿ ಅಂದರೆ, ನನ್ನ ಮಗನಿಗೆ ಸರ್ಜರಿ ಆಗಿದೆ, ಸಾಟರ್ಡೇ ಆಗಿದೆ ಸರ್ಜರಿ ಮೈಸೂರಲ್ಲಿ. ಸಂಡೇ ಡ್ಯೂಟಿ ಇರಲ್ಲ, ಯಾವ ಡಾಕ್ಟ್ರಿಗೂ ಡ್ಯೂಟಿ ಇರಲ್ಲ. ಡಾಕ್ಟ್ರ್ ಹೆಸರು ಹೇಳ್ತೀನಿ, ನಮ್ಮ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಮೇಡಮ್ ಹೆಸರು ಡಾಕ್ಟರ್ ಸಮತಾ ಮೇಡಮ್ ಅಂತೇಳಿ. ಅವತ್ತು ಅವ್ರದ್ದು ರಜೆ, ವೀಕ್ಲಿ ಆಫ್ ಸಂಡೇ. ಆದರೂ ಕೂಡ ಅವರು ಮಧ್ಯಾಹ್ನ ನನ್ನ ಮಗನ್ನೇ ವಿಚಾರಣೆ ಮಾಡೋಕ್ಕೆ ಬಂದಿದ್ದಾರೆ. ಮೇಡಮ್ ನಿಮ್ದು ಇವತ್ತು ರಜೆ ಅಲ್ವಾ ಅಂತಂದು. ರಜೆ, ಆದರೆ ಪೇಷಂಟ್ ನಂದು. ಆ ಪೇಷಂಟ್ಗೆ ಏನಾಗುತ್ತೆ ಅದು ನನ್ನ ಮೇಲೆ ಇರುತ್ತೆ. ಹಂಗಾಗಿ ಆ ಪೇಷಂಟ್ದ ಎದೆ ಬಡಿತ ಅವೆಲ್ಲ ಏನಿದೆ ನೋಡೋಕ್ಕೋಸ್ಕರ ಬಂದಿದ್ದೀನಿ ನಾನು ಅಂತೇಳಿ ಬಂದು ನೋಡಿದ್ರು. ನಿಜವಲ್ಲ ಅವ್ರಿಗೆ ನನಗೆ 2 ಕೈ ಮುಗಿದೆ ಸರ್ ಅವ್ರಿಗೆ. ಮೇಡಮ್ ನಿಮ್ಮಂಥವ್ರು ನಮ್ಮ ಕಡೆ ಏನಾದರೂ ಉತ್ತರ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಆದರೆ ಗುಡಿ ಕಟ್ಬಿಡ್ತಾರೆ ಅಂತ ಹೇಳಿದೆ. ಆಮೇಲೆ ಅಲ್ಲೇ ಮೈಸೂರಲ್ಲಿ ಜಿಲ್ಲಾಸ್ಪತ್ರೆ ಇದೆ. ಜಿಲ್ಲಾಸ್ಪತ್ರೆಯಲ್ಲಿ ಡಾಕ್ಟರ್ ಮೇಘನಾ ಅಂತ ಇದ್ದಾರೆ, ಅವರು ಕೂಡ ಹಂಗೆ ನೋಡಿದೆ ಸರ್. ಮಕ್ಕಳು ಡಾಕ್ಟ್ರು, ಪಿಡಿಯಾಟ್ರಿಷಿಯನ್ ಅವರು, ಮಕ್ಕಳು ಡಾಕ್ಟ್ರು. ನಮ್ಮ ಕಡೆ ಒಂದು ಪ್ರಶ್ನೆ ಕೇಳಂಗಿಲ್ಲ, ಡಾಕ್ಟ್ರ್ ನೀನಾ ನಾನಾ ಅಂತ ಕೇಳ್ತಾರೆ, ಪ್ರಶ್ನೆಗೆ ಉತ್ತರ ಕೊಡಲ್ಲ. ಅಲ್ಲಿ ಡಾಕ್ಟರ್ ಮೇಘನಾ ಅಂತ ಇದ್ದಾರೆ, ಡಾಕ್ಟರ್ ಮೇಘನಾ ಮೇಡಮು. ಮೇಡಮ್ ನನಗೆ ಇಷ್ಟೆಷ್ಟು ಡೌಟ್ ಇದೆ ಕೇಳ್ತೀನಿ ಅಂದರೆ, ನೀನು 10 ಸರಿ ಕೇಳು ಹೇಳ್ತೀನಿ ನಾನು ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿದೆ, ಬೇಜಾರು ಮಾಡ್ಕೊಳ್ಳಿಲ್ಲ. ಇಲ್ಲ, ಡಾಕ್ಟರ್ ಮೇಘನಾ ಮೇಡಮ್ ಅಂತ. ನಾನು ಅವ್ರಿಗೆ ಹೇಳಿದೆ, ಮೇಡಮ್ ನೀವೇನಾದರೂ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಏನಾದರೂ ಟ್ರಾನ್ಸ್ಫರ್ ಆಗಿ ಬಂದರೆ ನಿಮ್ಮ ಹೆಸರೊಂದು ಗುಡಿ ಕಟ್ತಾರೆ ಮೇಡಮ್. ರಾಮ ಮಂದಿರ ಇದೆಯಲ್ಲ, ಆ ರಾಮ ಮಂದಿರಕ್ಕಿಂತ ದೊಡ್ಡ ಗುಡಿ ನಿಮ್ದು ಕಟ್ತಾರೆ ಅಂತ ಹೇಳಿದ್ವಿ ನಾವು. ಅಂದರೆ ಅಷ್ಟು ದೊಡ್ಡ ಡಾಕ್ಟ್ರುಗಳು, ನಮ್ಮ ಜನ ಅಷ್ಟು ಮುಗ್ಧರು, ನಮ್ಮ ಉತ್ತರ ಕರ್ನಾಟಕ ಜನ. ಆದರೆ ಈ ಉತ್ತರ ಕರ್ನಾಟಕ ಜನಗಳಿಗೆ ಅಂಥ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಆಸ್ಪತ್ರೆಗಳು ಇದ್ದಾವೆ, ಆದರೆ ಆ ಡಾಕ್ಟ್ರ್ ಕೆಲಸ ಮಾಡ್ತಾ ಇಲ್ಲ. ಕೆಲವರು ಇದ್ದಾರೆ, ಒಂದು 10% ಜನ, 10% ಒಳ್ಳೆ ಡಾಕ್ಟ್ರುಗಳು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ ನಾನು. ಆದರೆ 90% ಡಾಕ್ಟ್ರುಗಳಲ್ಲೂ ಒಳ್ಳೆತನ ಇದೆ, ಆದರೆ ಅವ್ರು ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇಲ್ಲ. ಬೇಕಾದ್ರೆ ಇದು ಇಶ್ಯೂ ಆದರೆ ಚಿಂತಿಲ್ಲ, ನಾನು ಮಾತಾಡೋಕ್ಕೆ ರೆಡಿ ಇದ್ದೀನಿ.
ಆ ಥರ ಇದೆ ಸರ್. ಆನಂದವಾಗಲಿ ಅನುಗ್ರಹವಾಗಲಿ ಇವರ ನಂಬಿದ ಗುರುವಿನ ಕೃಪೆಯಿಂದಲೇ ಬೆಳಕಾಗಲಿ. ಆದಂತವಾಗಿ ಅನುಗ್ರಹವಾಗಿ ಶ್ರೀ ಚನ್ನಮಲ್ಲಿಕಾರ್ಜುನಕ್ಕೆ ಬೆಳಕಾಗಲಿ. ಇವರ ಬೋಧಲ್ಲೆ ಬಂದಲ್ಲೇ ಸದಾಶಿವ ಯೋಗಿ ಶರಣ ಬಸವೇಶ್ವರ ಕೂಡಲ ಸಂಗಮ ದೇವ ನಂದೀಪುರೇ ದೊಡ್ಡ ಬಸವೇಶ್ವರ ಸ್ವಾಮಿ ಕಾಪಾಡಲೆ. ಉಜ್ಜಯಿನಿ ಮರಳು ಸಿದ್ದೇಶ್ವರ ಸ್ವಾಮಿ ಕಾಪಾಡಲೆ. ಹುಬ್ಬಳ್ಳಿ ಸಿದ್ಧಾರೂಢ ಸ್ವಾಮಿ ಕಾಪಾಡಲೆ. ಶಿವಾಯ. ಕಾಣಿಕೆ ಕೊಡ್ರಿ. ನಮ್ಮದು ಸುಡಗಾಡಿಸಿದ್ರು ಬಂದ್ವಿ. ಶಿವಾಯ.